ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಶಾಂತಾರಾಮ್ ಸಿದ್ದಿ ಅವರು, ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಶಾಸಕರು, ಜೊತೆಗೆ ಕರ್ನಾಟಕ ವನವಾಸಿ ಕಲ್ಯಾಣಾಶ್ರಮ ಇದರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಮೊದಲ ಬಾರಿಗೆ ಕಳೆದ 4.5 ವರ್ಷಗಳಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಶಾಸಕರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಿ. ಜೊತೆಗೆ ಕಳೆದ ಒಂದು 4 ದಶಕಗಳು ಅಂದರೆ ಒಂದು 40ರಿಂದ 44 ವರ್ಷಗಳಿಂದ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ವಿವಿಧ ಅನ್ಯಾನ್ಯ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ ವನವಾಸಿ ಕಲ್ಯಾಣಾಶ್ರಮದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಿ. ಯಾವಾಗಾರು ಅಂದ್ಕೊಂಡಿದ್ರಾ ಕರ್ನಾಟಕ ವಿಧಾನ ಪರಿಷತ್ತಿಗೆ ಶಾಸಕರಾಗಿ ಆಯ್ಕೆ ಆಗ್ತೀನಿ ಅಂತ? ಇದೆಲ್ಲ ಹೇಗೆ ಸಾಧ್ಯ ಆಯಿತು? ನಾನು ಅಂದ್ಕೊಂಡಿರಲಿಲ್ಲ. ಮೊದಲು ನಾನು 2 ಸಂಗತಿಗಳಿಗೆ ತುಂಬ ಹೆದರ್ತಿದ್ದೆ. ಒಂದು, ನಾನು ಭಾಳ ಸಲ ಹೇಳಿದ್ದೀನಿ, ಮೊದಲನೇದು ರಾಜಕೀಯ, ಇನ್ನೊಂದು ಬ್ಯಾಂಕ್ ಸಾಲ. ಇದೆರಡೂ ಜೀವನದಲ್ಲಿ ಮಾಡಬಾರ್ದು ನಾನು ಅಂದ್ಕೊಂಡವ. ಆದರೆ ಆಯ್ಕೆಯಾಗಿ ಬಂದಿದ್ದರಿಂದ ಆಮೇಲೆ ಇದರ ಅನುಭವ ಆಯಿತು. ಎಲ್ಲ ರಾಜಕಾರಣ ಮತ್ತು ಎಲ್ಲ ರಾಜಕಾರಣಿಗಳು ಕೆಟ್ಟವರಲ್ಲ ಅನ್ನೋದು ಆಮೇಲೆ ಅನುಭವ ಆಯಿತು. ಇವಾಗ ಅಂದ್ಕೊಳ್ಳದೆ ಬಂದಿರುವಂಥ ಒಂದು ಅವಕಾಶ. ಇದು ಹೇಗೆ ಸಾಧ್ಯ ಆಯಿತು? ಅಂದರೆ ಏನಂದರೆ, ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾವೆಲ್ಲ ಕಾರ್ಯಕರ್ತರು. ಸಂಘ ಕೆಲಸ ಮಾಡುವಾಗ ಒಂದು ಸಿದ್ಧಾಂತ ಇಟ್ಕೊಳ್ತದೆ. ಅದೇಂದರೆ ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿ ಅಂತ. ಅಂದರೆ ಇಡೀ ಸಮಾಜದ ಎಲ್ಲ ಥರದ ಜನಾಂಗವನ್ನು ತಲುಪಬೇಕನ್ನುವಂಥದ್ದು. ಆಮೇಲೆ ಸರ್ವಸ್ಪರ್ಶಿ ಅಂದರೆ ಎಲ್ಲ ಜನಾಂಗ ತಲುಪಬೇಕು. ಸರ್ವವ್ಯಾಪಿ ಅಂದರೆ ಎಲ್ಲ ಹಳ್ಳಿಗಳ ಮೂಲೆಗಳಿಗೂ ಸಂಘ ತಲುಪಬೇಕು. ಒಟ್ಟಾರೆ ಹಿಂದೂ ಸಮಾಜದ ಕೆಲಸ ತಲುಪಬೇಕು ಅನ್ನುವಂಥ ವಿಚಾರದಲ್ಲಿ ಕೆಲಸ ಮಾಡುವಾಗ ನಮ್ಮ ವನವಾಸಿ ಸಮುದಾಯಕ್ಕೂ ಸಂಘ ಬಂತು. ಹಾಗಾಗಿ ಸಂಘದ ಕಾರ್ಯಕರ್ತ ಆಗಿ ನಾನು ಕೆಲಸ ಮಾಡ್ತಾ ಒಂದು 32 ವರ್ಷ ಕೆಲಸ ಮಾಡಿದ್ರು ಸಂಘದವ್ರಿಗೆ ಅನಿಸಿರ್ಬೇಕು, ಏನಾದರೂ ಸ್ವಲ್ಪ ಜನಪ್ರತಿನಿಧಿಯಾಗಿ ಕೂಡ ಕೆಲಸ ಮಾಡಲಿ ವನವಾಸಿ ಕ್ಷೇತ್ರದಂತ ಅನಿಸಿರ್ಬೋದು. ನನಗೆ ಸಂಘ ಹೇಳಿದಂತ ಇವತ್ತಿನವರೆಗೂ ಗೊತ್ತಿಲ್ಲ. ಆದರೆ ನಾನು ಅಂದ್ಕೊಂಡಿರೋದು ಸಂಘದ ಸಲಹೆಯಂತೆ ಮಾಡಿರ್ಬೋದು ಅಂತ. ಆದರೆ ಭಾಳ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ರಾಜ್ಯಪಾಲರು ನನ್ನನ್ನು ಗುರುತಿಸಿದ್ದಾರೆ. ಅವರು ಗುರುತಿಸಿ ನಂಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಹಿನ್ನೆಲೆ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿ ಇದೆ ಅಂತಲೇ ನಾನು ಇವತ್ತಿನವರೆಗೂ ಅಂದ್ಕೊಂಡಿದ್ದೇನೆ. ಓಕೆ. ಕಳೆದ 4.5 ವರ್ಷಗಳಿಂದ ತಾವೇನು ವಿಧಾನ ಪರಿಷತ್ ಶಾಸಕರ ಕೆಲಸವನ್ನು ಮಾಡ್ತಾ ಇದ್ದೀರಿ, ಆದಿವಾಸಿ ಮತ್ತು ಬುಡಕಟ್ಟು ಜನಾಂಗದ ಒಂದು ಉನ್ನತಿಗಾಗಿ. ನಿಮ್ಮ ಕೆಲಸ ಈ ಅವಧಿಯಲ್ಲಿ ಯಾವ ರೀತಿ ಸಾಗಿದೆ? ಇದು ಒಂದೇನೆಂದರೆ, ನಾವು ಅನೇಕ ಸಲ ಈಗ ನಿಮಗೂ ಹೇಳಿರ್ಬೇಕು ರಾಜಕಾರಣಿ ಅಲ್ಲ ಅಂತ. ಆದರೆ ಈ ಕ್ಷೇತ್ರ ಏನಿದೆ ಅದೊಂದು ರಾಜಕಾರಣನೇ. ಅದು ಇಲ್ಲಿ ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭೆ, ರಾಜ್ಯಸಭೆ, 4 ಕ್ಷೇತ್ರಗಳು ಒಂದು ಹಂತದ ರಾಜಕೀಯನೇ. ಅದು ಆಯ್ಕೆ ಆಗಿರಲಿ, ಮತದಾನ ಮಾಡಿಸ್ಕೊಂಡು ಗೆದ್ದು ಬಂದಿರಲಿ. ಹೀಗಾಗಿ ಈ ಕ್ಷೇತ್ರದಲ್ಲಿ ನಮಗೆ ಅನುಭವ ಬರಲಿಕ್ಕೆ 4-5 ವರ್ಷ ಬೇಕು. ಯಾರೂ ಕೂಡ ಮೊದಲನೇ ಅವಧಿಯಲ್ಲಿ ನಾನು ಇಷ್ಟು ಮಾಡ್ತೇನೆ ಅಂತ ಅಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೆಚ್ಚು ಅಂದರೆ ಏನು, ನಮಗೆ ಬಂದಂಥ ಅನುದಾನವನ್ನು ಪ್ರಾಮಾಣಿಕವಾಗಿ ಖರ್ಚು ಮಾಡೋದು ಮೊದಲನೇ ಅವಧಿಯಲ್ಲಿ. ಅದು ಎಲ್ಲರೂ ಒಪ್ಕೊಳ್ಳೇಬೇಕು. ಮೊದಲನೇ ಅವಧಿಯಲ್ಲಿ ಒಂದು ಭಯ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಉಳಿದೆಲ್ಲ ಆಸೆಗಳಿರೋದಿಲ್ಲ. ಈಗ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡೋದು 100ಕ್ಕೆ 100 ನನ್ನ ಅನುದಾನವನ್ನು ಬೇರೆ ಬೇರೆ ಕಾಮಗಾರಿಗಳಿಗೆ, ಅದಕ್ಕೆ ಗೈಡ್ಲೈನ್ ಇರುತ್ತೆ. ಎಲ್ಲಿ ರಸ್ತೆ ಮಾಡ್ಬೋದು, ಶಾಲಾ ಕಟ್ಟಡಗಳಿರ್ಬೋದು, ಕುಡಿಯೋ ನೀರು, ಈ ಥರ ಎಲ್ಲಿ ಸಾಧ್ಯ ಉಂಟು, ನಾನು ಅಂದ್ಕೊಂಡಂಗೆ ಅಲ್ಲ ಅದು. ಅದಕ್ಕೆ DC ಅವರ ಗೈಡ್ಲೈನ್ ಪ್ರಕಾರ ಅಷ್ಟು ಭೌತಿಕ ಅಭಿವೃದ್ಧಿ ಅಂತ ಹೇಳ್ತೇವೆ ನಾವು, ಮೂಲಭೂತ ಸೌಕರ್ಯಗಳು, ಅದನ್ನು ಒಂದಷ್ಟು ಮಾಡಿದ್ದೇನೆ. ಅದಕ್ಕಿಂತ ಮಹತ್ವವಾಗಿ ಒಬ್ಬ MLC ಆಗಿ, ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಅಭಿವೃದ್ಧಿ ಕೆಲಸನೇ ಮುಖ್ಯ ಅಲ್ಲ. ಜನಗಳ ಸಮಾಜ ಹಿಂದೆ ದೊಡ್ಡ ದೊಡ್ಡ ಸಮಸ್ಯೆಗಳಿರ್ತವೆ. ಅದನ್ನು ನೇರವಾಗಿ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಮುಟ್ಟಿಸುವಂಥ ಕೆಲಸ ನಮ್ಮದಾಗಿರ್ತದೆ. ಆ ನಿಟ್ಟಿನಲ್ಲಿ ವನವಾಸಿ ಸಮುದಾಯದ ದೊಡ್ಡ ದೊಡ್ಡ ಸಮಸ್ಯೆಗಳು, ಅದರಲ್ಲಿ ಅವರ ಬದುಕಿಗೆ ಬೇಕಾದಂಥ ಅರಣ್ಯ ಹಕ್ಕು ಕಾಯ್ದೆ ಇರ್ಬೋದು, ಅಥವಾ ಅವರಿಗೆ ಮೂಲಭೂತ ಸೌಕರ್ಯ ತಲುಪದೇ ಇರುವಂಥದ್ದು ಇರ್ಬೋದು, ಸಣ್ಣ ರಾಜಕೀಯ ಕ್ಷೇತ್ರದಲ್ಲೂ ಅವರು ಪ್ರವೇಶ ಆಗದೇ ಇರುವಂಥದ್ದು ಇರ್ಬೋದು, ಅವ್ರ ಮೇಲೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂಥ ಮತಾಂತರ ತಡೀಲಿಕ್ಕೆ ಸರ್ಕಾರಗಳಿಂದ ಏನು ಮಾಡಿಸೋದಿರ್ಬೋದು, ಜೊತೆಗೆ ಅವರ ಪ್ರದೇಶದಲ್ಲಿ ನಕ್ಸಲಿಸಮ್ ಅಂತ ಕೆಟ್ಟ ಶಕ್ತಿಗಳು ಏನು ಬಂದು ಕೆಲಸ ಮಾಡ್ತವೆ ಅದನ್ನು ತಡೆಯೋ ಬಗ್ಗೆ, ಈ ಥರ ಓವರಾಲ್ ಆಗಿ ಕೆಲಸ ಮಾಡುವಂಥದ್ದು ಭಾಳ ಇರ್ತದೆ ನಮಗೆ ಅಭಿವೃದ್ಧಿಗಿಂತ. ಹಾಗಾಗಿ ನಮಗೆ ಬರುವಂಥ 2 ಕೋಟಿ ಅನುದಾನ ವರ್ಷಕ್ಕೆ ಬಿಟ್ಟರೆ ನಮಗೆ ಅನುದಾನ ಅಂತ ಇರೋದಿಲ್ಲ. ಬಟ್ ಬಾಕಿ ಕೆಲಸಗಳು ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನನಗೆ ಸಮಾಧಾನ ಇದೆ. ಓಕೆ. ಈಗ ನೀವು ಅರಣ್ಯ ಅತಿಕ್ರಮಣ ಅಥವಾ ಅರಣ್ಯ ಹಕ್ಕು ಹೋರಾಟಗಾರರ ಸಂಬಂಧಪಟ್ಟ ಹಾಗೆ ವಿಷಯವನ್ನು ಹೇಳಿದ್ರಿ.
ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಅರಣ್ಯ ಅತಿಕ್ರಮಣದಾರರ ಸಂಖ್ಯೆ ಜಾಸ್ತಿ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಚಟುವಟಿಕೆ ಯಾವ ರೀತಿ ಸಾಗಿದೆ? ನಾನು ಒಂದೇನಾಯ್ತಂದರೆ, ನಾನೊಬ್ಬ ವನವಾಸಿ ಕಲ್ಯಾಣದ ಕಾರ್ಯಕರ್ತ ಆಗಿ ನನಗೆ ಕಣ್ಣು ತೆಗೆದರೆ ಕಾಣುವಂಥದ್ದು ವನವಾಸಿ ಸಮಾಜ. ಹೌದು. ಈ ಅರಣ್ಯ ಹಕ್ಕು ಕಾಯ್ದೆ ಏನು ಬಂತು 2006 ಬಂತು, ಮತ್ತು 8 ಮತ್ತು 12 ಅಮೆಂಡ್ಮೆಂಟ್ ಆಯ್ತು, ತಿದ್ದುಪಡಿ ಆಯಿತು. ಅದರಲ್ಲಿ 2 ಭಾಗ ಇದೆ. ಒಂದು ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥದ್ದು, ಇನ್ನೊಂದು ಉಳಿದೆಲ್ಲ ಅರಣ್ಯವಾಸಿಗಳಿಗೆ, ಪಾರಂಪರಿಕ ಅರಣ್ಯವಾಸಿ ಅಂತ ಕರೀತಾರೆ. ನಾನು ಪಾರಂಪರಿಕ ಅರಣ್ಯವಾಸಿಗಳ ಸಮಸ್ಯೆ ಬಗ್ಗೆ ನಾನೇನು ಕೆಲಸ ಮಾಡಿಲ್ಲ, ಬಟ್ ಅಧ್ಯಯನ ಮಾಡಿದ್ದೇನೆ ಅಷ್ಟೇ. ನಾನು ತಗೊಂಡಂಥ ಭಾಗ ಮೊದಲನೇದು, ಯಾರು ಅನುಸೂಚಿತ ಬುಡಕಟ್ಟು ಅಂತ ಕರೀತಾರೆ, ST ಅಂತ ಕರೀತಾರೆ, ಆದಿವಾಸಿ ಅಂತ ಕರೀತಾರೆ, ವನವಾಸಿ ಬೇರೆ ಬೇರೆ ಶಬ್ದದಲ್ಲಿ ಕರೀತಾರೆ, ಟ್ರೈಬಲ್ಸ್, ಅವ್ರಿಗೆ ಸಂಬಂಧಪಟ್ಟಂಥ ಹಕ್ಕನ್ನು ಕೊಡಲೇಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಯಾಕಂದರೆ ಅರಣ್ಯ ಹಕ್ಕು ಕಾಯ್ದೆ ಬಂದಿರೋದೇ ಅದಕ್ಕೆ. ತಲೆತಲಾಂತರಗಳಿಂದ ಕಾಡಿನಲ್ಲೇನು ಸಣ್ಣ ಸಣ್ಣ ಜಮೀನು ತುಂಡುಗಳನ್ನು ಸಾಗುವಳಿ ಮಾಡಿಕೊಂಡು ಮನೆ ಕಟ್ಕೊಂಡು ಸಣ್ಣ ಪುಟ್ಟ ಹಿತ್ತಲುಗಳು ಮಾಡ್ಕೊಂಡು ಬಂದಂಥ ಜನ 106 ವರ್ಷಗಳಿಂದ 500 ವರ್ಷದವರೆಲ್ಲ ಇದ್ದಾರೆ. ಅವರಿಗೆ ಅಧಿಕೃತ ಜಮೀನಿನ ಒಡೆತನ ಕೊಟ್ಟಿರಲಿಲ್ಲ ಸರ್ಕಾರಗಳು. ಸೊ ಬಹಳ ಒಳ್ಳೆಯ ಕೆಲಸ ಅಂದರೆ, ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರದ ಅನೇಕ ಸಂಘಟನೆ ಸೇರಿ, ವನವಾಸಿ ಕಲ್ಯಾಣ ಸೇರಿ ಇದ್ರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಅಧ್ಯಯನ ಮಾಡಿ ಸ್ಟಡಿ ಮಾಡಿ ಸರ್ಕಾರಕ್ಕೆ ಮನವಿ ಕೊಡ್ತು. ವಾಜಪೇಯಿ ಸರ್ಕಾರದ ಕೊನೆಯ ಭಾಗದಲ್ಲಿ ಇದು ಮಾಡ್ತು. ಆಮೇಲೆ ಮನಮೋಹನ್ ಸಿಂಗ್ ಸರ್ಕಾರ ಬಂದಾಗ ಇದು ಇಂಪ್ಲಿಮೆಂಟೇಷನ್ ಆಗಿ ಬಂತು ಅರಣ್ಯ ಹಕ್ಕು ಕಾಯ್ದೆ. ಹೀಗಾಗಿ ಆ ಸಂದರ್ಭದಲ್ಲಿ ಏನು ಬಂತಿಲ್ಲ, ಅಲ್ಲಿ ಬರಬೇಕಾದ್ರೆ ಉದ್ದೇಶ ಅಷ್ಟೇ ಇತ್ತು, ಬುಡಕಟ್ಟು ಜನಾಂಗಕ್ಕೆ ಹಕ್ಕು ಕೊಡಬೇಕು, ಜೊತೆಗೆ ಅನ್ಯಾಯ ಆಗಬಾರ್ದು, ಉಳಿದವರು ಕಾಡಿನಲ್ಲಿ ಇರ್ತಾರಲ್ಲ ಉಳಿದ ಸಮಾಜದವರು, ಸೊ ಅವರಿಗೂ ಕೊಡಬೇಕನ್ನೋ ನಿಟ್ಟಿನಲ್ಲಿ ಬಂತು. ಒಂದು ವ್ಯತ್ಯಾಸದಲ್ಲಿ ಏನಂದರೆ, ಬುಡಕಟ್ಟು ಜನಾಂಗಕ್ಕೆ ಆ 2005ನೇ ಇಸ್ವಿಗಿಂತ ಪೂರ್ವ ಅಂತ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆದರೆ ಉಳಿದ ಅರಣ್ಯವಾಸಿಗಳಿಗೆ 75 ವರ್ಷ ಅಂತ ಕೊಟ್ಟರು. ಈಗ ನಾನು ಆ ಭಾಗದಲ್ಲಿ ಕೆಲಸ ಮಾಡಲಿಲ್ಲ. ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿದರೂ ದೊಡ್ಡ ಯಶಸ್ಸು ಕಾಣಲಿಲ್ಲ. ಇಡೀ ಕರ್ನಾಟಕದಲ್ಲಿ ಇವತ್ತಿಗೆ ಸುಮಾರು 25-30% ಅಷ್ಟು ಅರಣ್ಯ ಹಕ್ಕು ಪತ್ರ ಸಿಕ್ಕಿದೆ ನಮ್ಮ ಬುಡಕಟ್ಟು ಜನಾಂಗಕ್ಕೆ. ನಾನು ಹೇಳೋದು ಕೇವಲ ಸಿದ್ಧಿ ಜನ ಅಥವಾ ಒಂದು ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದ ವರದಿ ಅದಿದೆ. ನಮ್ಮ ಜಿಲ್ಲೆದು ಅಷ್ಟೇ ಇದೆ. ನಮ್ಮ ಜಿಲ್ಲೆಯಲ್ಲಿ ಒಂದು 40% ಆಗ್ಬೋದು. ಆದರೆ ಎರಡನೇ ಹಂತ ಏನೆಲ್ಲ ಆಗಿರುವಂಥದ್ದು ಏನಂದರೆ, ಹಕ್ಕುಪತ್ರ ಕೊಟ್ಟಿದ್ದನ್ನು ಪರಿಪೂರ್ಣ ಮಾಡಿಲ್ಲ. ಯಾರೋ ಮಾಡಿದ ಜಮೀನಿನ ಅರ್ಧ ಭಾಗ ಕಾಲು ಭಾಗ ಕೊಟ್ಟಿದ್ದಾರೆ. 4 ಎಕರೆ ಮಾಡಿದ್ರು 1 ಎಕರೆ, 1 ಎಕರೆ ಮಾಡಿದ್ರೆ 20 ಗುಂಟೆ, ಜೊತೆಗೆ ಅಲ್ಲಿಯ ಕಾಲಮ್ಗಳಲ್ಲಿ ಹೆಸರೇ ಬಂದಿಲ್ಲ. ಅದ ಥರ ಎಲ್ಲ ತುಂಬ ತೊಡಕುಗಳಿದೆ. ಸದ್ಯಕ್ಕೆ ಆ ನಿಟ್ಟಿನಲ್ಲಿ ಈಗಲೂ ಕೆಲಸ ಮಾಡ್ತಾ ಇದ್ದೇವೆ. ಪರಿಪೂರ್ಣವಾಗಿ ಯಶಸ್ವಿಯಾಗಿ ಸರಿಯಾಗಿ ನಮಗೆ ಅದು ಹಕ್ಕುಪತ್ರ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಈಗಲೂ ಇದೆ. ಓಕೆ, ನೀವು ಮಾತನಾಡ್ಬೇಕಾದ್ರೆ ಹೇಳಿದ್ರಿ, ಈಗ ಮತಾಂತರ ವಿಷಯವನ್ನು ತಗೊಂಡ್ರಿ. ನಮ್ಮ ಜಿಲ್ಲೆಯಲ್ಲಿ ಅದರಲ್ಲೂ ಬುಡಕಟ್ಟು ಜನಾಂಗ, ಆದಿವಾಸಿ ಅಥವಾ ನಾವೇನು ವನವಾಸಿಗಳಂತ ಕರಿತೇವೆ, ಪ್ರಮುಖವಾಗಿ ಸಿದ್ಧಿ ಜನಾಂಗ ಇರ್ಬೋದು, ಗೌಳಿ ಜನಾಂಗ ಇರ್ಬೋದು, ಅತಿ ದೊಡ್ಡ ಪ್ರಮಾಣದಲ್ಲಿ ಮತಾಂತರಕ್ಕೆ ಒಳಗಾಗಿದ್ದಾರೆ. ಕಳೆದ 4-5 ದಶಕಗಳಿಂದ 40-50 ವರ್ಷಗಳ ಹಿಂದಿಂದ ಮತಾಂತರ ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸಾಕಷ್ಟಿದೆ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿಯೂ ಸಹ ಅದು ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇದೆ. ಇದು ಯಾವಾಗಿನ ಶುರುವಾಯಿತು? ನಿಮ್ಮ ಅಭಿಪ್ರಾಯ ಏನು? ಮತಾಂತರದ್ದು ಹಾಗೆ ನೋಡಿದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮೊದಲು ಇಲ್ಲಿ ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷರು ಇವರೆಲ್ಲ ಬರುವಾಗ ಮೊದಲು ಕೇವಲ ನಾವೆಲ್ಲ ಓದಿದ್ದೇವೆ ಮಸಾಲೆ ಸಾಮಗ್ರಿ ವ್ಯಾಪಾರದರ್ಶನ ಬಂದರು ಅಂತ. ಅದಾದ್ಮೇಲೆ ಎರಡನೇ ಅವ್ರು ಬಂದಿರೋದು ಆಡಳಿತವನ್ನು ಮಾಡಬೇಕು, ಇಲ್ಲಿ ಅಧಿಕಾರ ವಹಿಸ್ಕೊಳ್ಬೇಕು ಅಂತ. ಅದ್ರ ಜೊತೆಗೆ ಅವ್ರು ಕಂಡುಕೊಂಡಿದ್ದು ಇಲ್ಲಿಯ ಜನಗಳನ್ನು ಸುಲಭವಾಗಿ ತಮ್ಮ ಮತಕ್ಕೆ ಪರಿವರ್ತನೆ ಮಾಡಿಕೊಂಡು ಇಡೀ ಜಗತ್ತಿನಲ್ಲಿ ವಿಶಾಲ ಧರ್ಮ ಅಂತೇಳಿ ಒಂದೇ ಧರ್ಮದ ಸರ್ಕಾರ ಎಲ್ಲ ಇಡೀ ಜಗತ್ತಿನಲ್ಲಿ ಇರಬೇಕನ್ನೋ ವಿಚಾರಕದಲ್ಲಿ ಅಥವಾ ಆ ವೈಚಾರಿಕ ದೃಷ್ಟಿನಲ್ಲಿ ಆಗಲೇ ಮತಾಂತರ ಶುರು ಮಾಡಿದ್ದಾರೆ ಅವರು. ಅದೇ ರೀತಿಯಾಗಿ ಪೋರ್ಚುಗೀಸರು ವಿಶೇಷವಾಗಿ ಗೋವಾದ ಮುಖಾಂತರ ನಮ್ಮ ಜಿಲ್ಲೆ ಮತ್ತು ರಾಜ್ಯ ಹಾಗೆ ದೇಶದಲ್ಲೆಲ್ಲ ವ್ಯವಹಾರ ಮಾಡಿದಂಥವ್ರು. ಆ ಸಂದರ್ಭಕ್ಕೆ ಅವರು ಗೋವಾಕ್ಕೆ ಬಂದಾಗ ಗೋವಾದಿಂದ ಶುರು ಮಾಡ್ತಾರೆ ಮತಾಂತರದ್ದು. ನಿಮಗೆ ಗೊತ್ತಿರ್ಬೋದು, ಇವತ್ತಿಗೂ ಗೋವಾದಲ್ಲಿ ಬಹಳ ನಮ್ಮ ಕ್ರಿಶ್ಚಿಯನ್ ಬಂಧುಗಳಿದ್ದಾರೆ. ಬಂಧುಗಳಂತ ಯಾಕೆ ಹೇಳ್ತೇನೆ ಅಂದರೆ, ಅವರು ಮತಾಂತರ ಮಾಡ್ತಿಲ್ಲ, ಅದಕ್ಕಾಗಿ ಬಂಧುಗಳು ಅನ್ನೋ ಶಬ್ದ ಹೇಳಿದೆ. ಆದರೆ ಆ ನಂತರ ಅವರು ಮತಾಂತರ ಮಾಡಿದಂಥ ಕೆಲವು ಜನ ಈ ಘಟ್ಟದ ಮೇಲ್ಭಾಗಕ್ಕೆ ಬಂದ ಹಾಗೆ ಮಿಷನರಿಗಳು ಶುರು ಮಾಡಿದ್ವು. ನಮಗೆ ಭಾಳ ಸ್ಪಷ್ಟ ಗೊತ್ತಿರ್ಬೇಕು, ನಾವು ಕ್ರಿಶ್ಚಿಯನ್ ಮತಾಂತರ ಅಂದ ತಕ್ಷಣ ಕ್ರಿಶ್ಚಿಯನ್ ಧರ್ಮದವರೆಲ್ಲ ಮತಾಂತರ ಮಾಡ್ತಾರೆ ಅಂತ ಅನ್ಕೊಳ್ತೀವಿ. ಅದಲ್ಲ. ಕ್ರಿಶ್ಚಿಯನ್ರಲ್ಲಿ ಮತಾಂತರ ಮಾಡೋಕ್ಕೋಸ್ಕರ ಮಿಷನರಿಗಳಿದ್ದಾವೆ, ಒಂಥರ ಬಿಸ್ನೆಸ್ ಥರ. ಅವರು ನಮ್ಮ ದೇಶದಲ್ಲಿ ಕೆಲಸ ಸುಮಾರು, ನಮ್ಮ ದೇಶದಲ್ಲ ನಮ್ಮ ಜಿಲ್ಲೆನಲ್ಲಿ ಸುಮಾರು 40-50 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಸಿದ್ಧಿ ಜನಾಂಗದ ಮಧ್ಯೆ ಮತ್ತು ಇನ್ನೂ ಕೆಲವು ಜನಾಂಗದ ಮಧ್ಯೆ ಮತಾಂತರ ಮಾಡಿದ್ದಾರೆ ಅವರು. ಕ್ರಿಶ್ಚಿಯನ್ ಮಿಷನರೀಸ್ಗಳು ಮತಾಂತರ ಮಾಡಲಿಕ್ಕೆ ಆದಿವಾಸಿ, ಸಿದ್ಧಿ ಜನಾಂಗ ಇರ್ಬೋದು ಅಥವಾ ಗೌಳಿ ಜನಾಂಗ ಇರೋ ಆ ಒಂದು ಸಮಾಜವನ್ನೇ ಅಂದರೆ ಹೆಚ್ಚಾಗಿ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅನ್ಸತ್ತೆ? ಒಂದು ಅಂದರೆ, ಈಗ ನಮ್ಮ ದೇಶದ ಕತೆ ನಮಗೆ ಗೊತ್ತಿದೆ. ನಮ್ದಿಲ್ಲಿ ಗ್ರಾಮೀಣ ಭಾಗ ಬೇರೆ, ನಗರ ಭಾಗ ಬೇರೆ, ಇಷ್ಟು ನಮಗೆ ಗೊತ್ತಿರೋದು. ಅದಕ್ಕಿಂತ ಇನ್ನೊಂದು ಭಾಗ ಇದೆ, ಅದು ವನವಾಸಿ ಪ್ರದೇಶ, ಕಾಡು ಗುಡ್ಡ ಬೆಟ್ಟಗಳಲ್ಲಿ.
ಈ ಜಿಲ್ಲೆಯಲ್ಲಿ ಬದುಕೋರಿಗೆ ಗೊತ್ತು, ನಾನು ಹೊರಗಿನವರಿಗೋಸ್ಕರ ಹೇಳ್ತೀನಿ, ಕಲ್ಪನೆನೇ ಇರೋದಿಲ್ಲ. ಅಲ್ಲಿ ಸುಲಭವಾಗಿ ರಾಷ್ಟ್ರ ವಿರೋಧಿ ಕೆಲಸವನ್ನು ಅಲ್ಲಿ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ನಕ್ಸಲೈಟ್ ಅನ್ನೋದು ಇಡೀ ದೇಶದಲ್ಲಿ ಎಲ್ಲಿ ಶುರುವಾಯಿತು? ಕಾಡಿನಲ್ಲೇ ಶುರುವಾಯಿತು. ಅಲ್ಲಂದ್ರೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಮತಾಂತರಗಳು ಅಲ್ಲೇ ಶುರುವಾಯಿತು. ಈಗ ನಮ್ಮ ಗಡಿ ಭಾಗದಲ್ಲಿ ಏನು ನುಸುಳುವಿಕೆ ಇದೆ ಕಡೆ, ಅದು ಕೂಡ ಆ ಕಾಡು ಪ್ರದೇಶದಲ್ಲೇ ಶುರುವಾಯಿತು. ಅಂದರೆ ನಮ್ಮ ಹಿಂದೂ ಸಮಾಜ ಅಥವಾ ಭಾರತೀಯ ಸಮಾಜ ಹೇಗಂದ್ರೆ ಒಂದು ಹಂತಕ್ಕೆ ನಿದ್ರೆ ಮಾಡುತ್ತೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದರ ದುರ್ಲಾಭ ಪಡೆದವರು ಈ ಗುಡ್ಡಗಾಡು ಪ್ರದೇಶದಲ್ಲಿ ತಮ್ಮ ಮತಾಂತರಗಳನ್ನು ಮಿಷನರಿಗಳು ಶುರು ಮಾಡ್ತಾರೆ. ಅದಕ್ಕಿಂತ ಮೊದಲು ಇನ್ನೊಂದೇನೆಂದರೆ, ಗೋವಾದಲ್ಲಿ ಯಾರು ಈ ಪೋರ್ಚುಗೀಸರಿದ್ದರು, ಆವಾಗ ಅವರು ಮತಾಂತರ ಮಾಡಿದಾಗ ಕೂಡ ಅವರು ವ್ಯಾಪಾರ ಜೊತೆಗೆ ಮತಾಂತರ ಮಾಡಿದವರು. ಅದಕ್ಕಿಂತ ಮೊದಲು ಕೆಲವರು ಕ್ರಿಶ್ಚಿಯನ್ ಇದ್ರು ಅಂತ ಅವ್ರು ಸುಳ್ಳು ಹೇಳ್ತಾರೆ. ಉದಾಹರಣೆಗೆ ಸಿದ್ಧಿ ಸಮುದಾಯದ ಬಗ್ಗೆ ಒಂದು ಮಾತು ಹೇಳ್ತಿದ್ರು ಅವರು, ಈಗಲೂ ಹೇಳ್ತಾರೆ ಮತಾಂತರ ಮಾಡೋರು. ಸಿದ್ಧಿ ಸಮುದಾಯ ಆಫ್ರಿಕಾದಿಂದ ಬಂದವರು, ಅಲ್ಲೆಲ್ಲ ಕ್ರಿಶ್ಚಿಯನ್ರೇ ಇದ್ದರು, ಅವರನ್ನೇ ಕರ್ಕೊಂಡು ಬಂದಿದ್ರು. ಇಲ್ಲಿ ಬಂದ ಮೇಲೆ ಘಟ್ಟದ ಮೇಲೆ ಬಂದ ಮೇಲೆ ಅನೇಕರು ಹಿಂದೂ ಆಗಿ ಮತಾಂತರ ಆದರು, ಅನೇಕ ಮುಸ್ಲಿಂ ಆಗಿ ಮತಾಂತರ ಆದರು ಅಂತ ಅವ್ರು ಹೇಳ್ತಾರೆ. ಇನ್ನು ಮುಸ್ಲಿಮರು ಹೇಳ್ತಾರೆ, ಮುಸ್ಲಿಮ್ ಕೂಡ ಮತಾಂತರ ಆದವರಲ್ಲ, ಸಯ್ಯದ್ ಸಿದ್ದಿ ಅನ್ನೋ ಶಬ್ದ ಬಂದಿದ್ದೇ ಮುಸ್ಲಿಂ ಧರ್ಮದಿಂದ, ಹಿಂದೂಗಳು ಮಾತ್ರ ಮತಾಂತರ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಾನೇನು ಹೇಳ್ತೇನೆ ಅದಕ್ಕೆ, ಸಿದ್ದಿ ಸಮುದಾಯ ಹಿಂದೂನೂ ಅಲ್ಲ, ಮುಸ್ಲಿಮೂ ಅಲ್ಲ, ಕ್ರಿಶ್ಚಿಯನ್ರು ಅಲ್ಲ ಅಂತ, ಮೂರೂ ಅಲ್ಲ. ಏನಂದರೆ ಸನಾತನ ಪ್ರಕೃತಿಯಲ್ಲಿ ಸನಾತನ ಪದ್ಧತಿಯಲ್ಲಿ ಪೂಜೆ ಮಾಡ್ಕೊಂಡು ಬಂದವರು ಅವರು. ಆಫ್ರಿಕಾದಲ್ಲಿ ಕೂಡ ಅಲ್ಲಿ ದೊಡ್ಡ ದೊಡ್ಡ ಕಾಡಿನಲ್ಲಿರುವಂಥ ಕಲ್ಲಿರ್ಬೋದು, ಮರ ಇರ್ಬೋದು, ಗಿಡ ಇರ್ಬೋದು, ನೀರು, ಪ್ರಾಣಿ, ಸೂರ್ಯ, ಚಂದ್ರ, ಈ ಥರ ಇಡೀ ಪ್ರಕೃತಿಯಲ್ಲಿ ಕಾಣುವ ವಸ್ತುಗಳು ಮತ್ತು ನಡೆಯುವ ಘಟನೆಗಳನ್ನು ಅನುಭವಿಸಿ ಅದಕ್ಕೆ ತನ್ನದೇ ಆದ ರೀತಿಯಲ್ಲಿ ಅರ್ಪಣೆ ಮಾಡೋದು, ಪೂಜೆ ಮಾಡೋದು, ಏನೋ ಒಂದು ಅವರು ಬಾಯಿಗೆ ಬಂದು ಶಬ್ದಗಳು ಹೇಳೋದು, ಮಂತ್ರ ಥರ, ಆ ಥರ ಮಾಡಿ ಪೂಜೆ ಮಾಡ್ಕೊಂಡು ಬಂದವರು ಅವರು. ಸನಾತನ ಅಂದರೆ ಅದು ಯಾರೋ ಒಬ್ಬ ಶುರು ಮಾಡಿದಂತಲ್ಲ, ಪ್ರಕೃತಿಯಲ್ಲಿ ಹುಟ್ಟಿ ಬಂದಂಥ ಒಂದು ಧರ್ಮ ಅದು. ಅದೇ ಧರ್ಮ ಇವತ್ತು ಹಿಂದೂ ಧರ್ಮ ಆಗಿದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಷ್ಟು ದಾಖಲೆ ಕೂಡ ಕೊಡ್ಬೋದು ಅದಕ್ಕೆ. ಅದೇ ಅರ್ಥ ಮಾಡಿಕೊಂಡ್ರೆ ಯಾರು ಮತಾಂತರ ಆದವರು? ಹಾಗಾಗಿ ಎಲ್ಲರಿಗೂ ಇಡೀ ಜಗತ್ತಿನಲ್ಲಿ ಭಾಳ ಕಲ್ಪನೆ ಇದೆ, ಸಿದ್ಧಿಗಳು ಅಂದ್ರೆ ಕ್ರಿಶ್ಚಿಯನ್ರು, ಆಫ್ರಿಕಾದಲ್ಲಿ ಕ್ರಿಶ್ಚಿಯನ್ ಇದ್ರು ಅಂತ. ಹಾಗಿರಲಿಲ್ಲ. ನಮಗೆ ಭಾಳ ಇನ್ನೂ ಹಿಂದೆ ಹೋದರೆ ವಾಸ್ಕೋಡ ಗಾಮ ಭಾರತಕ್ಕೆ ಬರಬೇಕಾದ ದಾರಿ ತಪ್ಪಿ ಅಮೇರಿಕಕ್ಕೆ ಹೋದ. ಅಮೇರಿಕದಲ್ಲಿ ಅಲ್ಲಿರುವಂಥ ರೆಡ್ ಇಂಡಿಯನ್ಸ್ಗಳನ್ನು ಮತ್ತು ಅಲ್ಲಿಯ ಬುಡಕಟ್ಟು ಜನಗಳನ್ನು ತುಂಬ ಲಕ್ಷಾಂತರ ಸಂಖ್ಯೆಯಲ್ಲಿ ಅವನು ಸಾಯಿಸಿದ. ಅವನು ಸಾಯಿಸೋಕೆ ಅವನ ತಲೆಯಲ್ಲಿ ಏನಿತ್ತು ಅಂದರೆ ಭಾರತೀಯ ಇವ್ರನ್ನ ಸಾಯಿಸಬೇಕು ಅಂತ ಸಾಯಿಸು. ಆಮೇಲೆ ಗೊತ್ತಾಯಿತು ಅದೆಲ್ಲ ಮಿಸಿಸಿಪಿ ನದಿಯವರೆಗೆಲ್ಲ ಅವ್ರನ್ನ ಓಡಿಸಲೆಲ್ಲ ಮಾಡಿದ. ಇತಿಹಾಸ ಓದೋರು ನಮಗೆಲ್ಲ ಗೊತ್ತಿದೆ. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಅನೇಕ ಸಲ ಕೇಳ್ಬಿಡ್ತಾರೆ, ಸಿದ್ಧಿಗಳು ಅವರು ಆಫ್ರಿಕಾ ಮೂಲ ಕ್ರಿಶ್ಚಿಯನ್ರು ಅಂತ. ಅದಲ್ಲ, ಕ್ರಿಶ್ಚಿಯನ್ರು ಮೂಲ ಯಾರೂ ಇಲ್ಲ. ನಾನು ಹೇಳಿದ್ರೆ ಯಾವ ಕ್ರಿಶ್ಚಿಯನ್ ಬಂಧುಗಳು ಬೇಸರ ಮಾಡ್ಕೊಳ್ಬಾರ್ದು. ನಮಗೆ ಗೊತ್ತು, 2024 ಇಸ್ವಿ ಬರೋದಕ್ಕೆ 25ಕ್ಕೆ ಬಂದಿದ್ದೀವಿ. ಅದು ಕ್ರಿಸ್ತ ಶಕ ಅಂತ ಬರಿತೀವಿ. ಕ್ರಿಸ್ತ ಶಕ ಅಂದರೆ ಕ್ರಿಸ್ತ ಹುಟ್ಟಿ ಅಷ್ಟು ವರ್ಷ ಆಯಿತು, ಅಥವಾ ಕ್ರೈಸ್ತ ಧರ್ಮ ಹುಟ್ಟಿ ಅಷ್ಟು ವರ್ಷ ಆಯಿತು ಅಂತ. ಅಂದ್ರೆ ಅದಕ್ಕಿಂತ ಮೊದಲು ಕ್ರೈಸ್ತ ಧರ್ಮ ಭೂಮಿಯಲ್ಲಿ ಇರಲಿಲ್ಲ ಅಂತ ಎಲ್ಲರೂ ಒಪ್ಪಬೇಕಾದಂಥ ಸತ್ಯ. ಇದು ಯಾರು ಅಲ್ಲಗಳಿಗೆ ಆಗೋದಿಲ್ಲ, ಮತ್ತು ಅದಕ್ಕೇನು ಉದಾಹರಣೆ ಕೊಡಬೇಕು ಅಂತಿಲ್ಲ. ಅದಕ್ಕಿಂತ ಮೊದಲು ಭೂಮಿ ಮೇಲೆ ಮನುಷ್ಯ ಇದ್ನೋ ಇಲ್ವೋ? 2025 ವರ್ಷಕ್ಕಿಂತ ಮೊದಲು ಮುಸ್ಲಿಂ ಧರ್ಮ ಕೂಡ ಆಮೇಲೆ ಹುಟ್ಟಿರುವಂಥದ್ದು. ಹಾಗೆ ಇಡೀ ಸಮುದಾಯಕ್ಕೆ ಹೊಂದಿರುವಂಥ ಧರ್ಮ ಅಂದರೆ ಅದು ಪ್ರಕೃತಿ ಧರ್ಮ ಅಂತ. ತನ್ನದ ಪದ್ಧತಿಯಲ್ಲಿ ಆ ಎಲ್ಲ ಸಿವಿಲೈಸೇಷನ್ ಅವರು ಪ್ರಕೃತಿ ಪೂಜಕರು, ಅದೇ ಸನಾತನ ಅಂತ. ಸೊ ಅದರಿಂದ ಬಂದಂಥ ಧರ್ಮ ನಾವು ಆಗಿರೋದ್ರಿಂದ ಸಿದ್ಧಿಗಳಾಗಲಿ ಯಾವುದೇ ಬುಡಕಟ್ಟು ಮೂಲ ಕ್ರಿಶ್ಚಿಯನ್ ಅಲ್ಲ. ಅದಕ್ಕೋಸ್ಕರ ನಾವು ವಿರೋಧ ಮಾಡುವಂಥದ್ದು. ಇನ್ನೂ ಮುಂದುವರೆದು ಅವ್ರ ವಾದಕ್ಕೆ ನಾವು ಒಪ್ಪೋದಾದರೆ, ಅವ್ರು ಹೇಳ್ತಾರೆ ಆಫ್ರಿಕಾದಲ್ಲಿ ಕ್ರಿಶ್ಚಿಯನ್ ಆಗಿದ್ರು, ಭಾರತದಲ್ಲಿ ನೀವು ಕ್ರಿಶ್ಚಿಯನ್ರೇ ಆಗಬೇಕು ಅಂತ. ಇಲ್ಲಿ ಯಾಕೆ ಆಗಬೇಕು ಅಂತ? ಇದು ನಮ್ಮ ಗೊತ್ತು ನಮಗೆಲ್ಲ, ಇದು ಪವಿತ್ರ ಭೂಮಿ, ಭಾರತ ಭೂಮಿ, ನಾವಿಲ್ಲಿ ಬದುಕಿದ್ದೀವಿ, ಇಲ್ಲಿ ತಿಂದಿದ್ದೀವಿ, ಕುಡಿದಿದ್ದೀವಿ, ಓಡಾಡಿದ್ದೀವಿ. ಸೊ ಈ ಭೂಮಿಯ ಋಣ ನಮ್ಮ ಇರಬೇಕು ತಾನೆ. ಒಂದು ಹೆಣ್ಣನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಗಂಡಿನ ಮನೆ ಸಂಪ್ರದಾಯ ಅದು ಮಾಡ್ಕೊಳ್ತಾಳೆ. ಅದೇ ರೀತಿ ಈ ದೇಶದ ಪ್ರಜೆಗಳಾದ್ಮೇಲೆ ಇಲ್ಲಿ ಮಣ್ಣು, ನೆಲ, ಜಲ ಉಪಯೋಗಿಸಿದ ಮೇಲೆ ನಾವು ಹಿಂದೂಗಳಾಗಿರ್ಬೇಕು ಅನ್ನುವಂಥದ್ದು. ನೀವು ಪೂಜೆ ಯಾವುದೇ ದೇವ್ರದ್ದು ಮಾಡಿಯಪ್ಪ, ನಾವು ಅದನ್ನು ಹೇಳೋದೇ ಇಲ್ಲ, ಯಾವ ದೇವ್ರದ್ದು ಪೂಜೆ ಮಾಡಿ, ಆದರೆ ಆ ಪದ್ಧತಿಯಲ್ಲಿ ಪೂಜೆ ಮಾಡಿ ಅಷ್ಟೆ. ಹೀಗಾಗಿ ಅವ್ರು ಯಾಕೆ ಅಲ್ಲಿಗೆ ಹೋದರು ಅಂದರೆ, ಆ ಪ್ರದೇಶಕ್ಕೆ ಉಳಿದೆಲ್ಲ ಭಾರತೀಯ ಸಮಾಜರು ಅವರನ್ನು ಒಂಥರ ನಿಷ್ಕಾಳಜಿ ಮಾಡಿಬಿಟ್ಟಿದ್ರು. ಕಾಡಿನಲ್ಲಿ ಏನು ಬದುಕ್ತಾರೆ, ಏನು ಕಷ್ಟ ಗೊತ್ತಿಲ್ಲ. ಇವತ್ತಿಗೂ ಅಂಥ ಪರಿಸ್ಥಿತಿ ಇದೆ. ಹಾಗಾಗಿ ಸುಲಭವಾಗಿ ಮಾಡಲಿಕ್ಕಾಗತ್ತೆ ಅಂದರೆ ಅವರೆಲ್ಲಿಗೂ ಮತಾಂತರ ಮಾಡಲಿಕ್ಕೆ ಹೋದರು. ಬುಡಕಟ್ಟು ಜನ, ಸಿದ್ಧಿ ಜನ ಈ ಥರ ಇರುವಲ್ಲಿ ನಗರದಲ್ಲಿ ಅವ್ರ ಕೆಲಸ ನಡೀಲಿಲ್ಲ ಆವಾಗ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಶಾಂತಾರಾಮ್ ಸಿದ್ಧಿಯವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಹೆಸರು ಬಹಳ ಚೆನ್ನಾಗಿದೆ. ವಿಶ್ವ ಅಂದರೆ ಇಡೀ ಜಗತ್ತು, ಅಂಬರ ಅಂದರೆ ಆಕಾಶ, ಅಂದರೆ ಭೂಮಿಯಿಂದ ಆಕಾಶದವರೆಗೆ ಒಟ್ಟಾರೆಯಾಗಿ ಇಡೀ ಜಗತ್ತಿನ ಅನೇಕ ಸಮಸ್ಯೆಗಳನ್ನು ಸಮಾಜದ ಎದುರಿಗೆ ತಂದು ಅದನ್ನು ಬಗೆಹರಿಸ್ಬೇಕನ್ನುವಂಥ ವಿಚಾರ ಯಾರು ಈ ವಿಶ್ವಂಬರ ಟಿವಿಯನ್ನು ಪ್ರಾರಂಭಿಸಿದರೆ ಅವ್ರದ್ದು ಇರ್ಬೋದು. ನನ್ನ ಪ್ರಾರಂಭ ಕೂಡ ಹೇಳಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರು ಉಲ್ಲೇಖ ಮಾಡಿ ಹೇಳಿದೆ ನಾನು. ಅದು ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿ ಅಂತ.
ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ, ಅಭಿವೃದ್ಧಿ ಕೆಲಸ ಮಾಡುವಾಗ, ಸಮಾಜ ಸುಧಾರಣೆ ಕೆಲಸ ಮಾಡುವಾಗ ನಾನು ಮತ್ತೆ ಉಲ್ಲೇಖ ಮಾಡೋದೇನೆಂದರೆ ಎಲ್ಲ ದಿಕ್ಕಿನಲ್ಲೂ ನೋಡಬೇಕು ಅಂತ. 8 ದಿಕ್ಕು 10 ದಿಕ್ಕು ಅಂತ ಕರೀತಾರೆ ನಾವು. ಆ ಎಲ್ಲ ದಿಕ್ಕಿನಲ್ಲೂ ಯೋಚನೆ ಮಾಡಿದಾಗ ನಮ್ಮ ಉದ್ದೇಶ ಈಡೇರ್ತದೆ. ಈ ವಿಶ್ವಂಬರ ಟಿ ವಿ ಕೂಡ ಹಾಗೆ. ಅದು ಈಗ ನೀವು ನನ್ನವರೆಗೆ ಬಂದಿದ್ದೀರಿ ಅಂದರೆ ಭಾಳ ಮಾಧ್ಯಮದವ್ರು ಬರ್ತಾರೆ ಅಂತೇನಿಲ್ಲ, ಅದು ಮನೆಗೆ ಬಂದಿದ್ದೀರ. ಹಾಗಾಗಿ ಈ ಸಮುದಾಯದ ಬಗ್ಗೆ ಅಷ್ಟು ಕಾಳಜಿ ಇದೆ. ಇವತ್ತು ರಾಜಕೀಯ ಅಥವಾ ರಾಜಕಾರಣಿ ಅಂದ್ಕೂಡಲೇ ಮೂಗು ಮುರಿಯುವಂಥ ಕಾಲದಲ್ಲಿ ನೀವು ನನ್ನ ಹತ್ರ ಬಂದಿದ್ದೀರಾ. ಈಗ ಇದೆಲ್ಲ ನೋಡಿದಾಗ ನನಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ವಿಶ್ವಂಬರ ಟಿ ವಿಯ ಒಡೆತನ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿದ್ದೀರಿ, ಸಿಬ್ಬಂದಿಗಳಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಇಡೀ ವನವಾಸಿ ಸಮುದಾಯದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.